ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಹಾಗಾಗಿ ಸರಿಯಾಗಿ ಕೇಳಿಸ್ಕೊ. ಹೇಳಿ ಮೇಡಮ್. ಈ ದೊಡ್ಡ ಜನರ ಪ್ರಾಬ್ಲಮ್ ನಮಗ್ ಸಾಲ್ವ್ ಮಾಡಕ್ ಆಗಲ್ಲ, ಇನ್ನು ನಮ್ ಪ್ರಾಬ್ಲಮ್ ಅವ್ರಿಗೆ ಅರ್ಥನೇ ಆಗಲ್ಲ. ಹಸಿರೋರಿಗಷ್ಟೇ ಊಟದ ಬೆಲೆ ಗೊತ್ತಿರೋದು. ಅಂದ್ರೆ ನಮ್ ಲೆವೆಲ್ ಅಲ್ಲಿ ಇರೋರ್ಗ್ ಮಾತ್ರ ನಮ್ ಕಷ್ಟ ಅರ್ಥ ಆಗೋದು. ಅರ್ಥ ಆಯ್ತಾ? ಈ ದೊಡ್ಡ ಜನರನ್ನ ಮದ್ವೆ ಆದ್ರೆ ಒಂದು ಸಿಂಪತಿ ಸಿಗುತ್ತೆ, ಇಲ್ಲ ಅಂದ್ರೆ ಅವಮಾನ ಆಗುತ್ತೆ. ಆ ಎರಡರಲ್ಲಿ ಯಾವ್ದಾದ್ರೂ ನನಗ್ ಬದುಕಕ್ಕಾಗಲ್ಲ. ಕಷ್ಟನ ಇಷ್ಟ ಪಡ್ದಿರೋನ್ ಜೊತೆ ಬದುಕೋದು ನನಗ್ ಕಷ್ಟ. ಯವ್ವ, ಏನ್ ಡೈಲಾಗು! ಸೂಪರ್ ಅಕ್ಕ, ನೀನು ಸೂಪರ್. ನನ್ಗೆ ನಮ್ ತರ ಸಾದಾ ಸೀದಾ ಹುಡುಗ, ಆಟೋ ಬಸ್ಸು ಅಂತ ಓಡಾಡ್ಕೊಂಡು ಬರೋ ಬಿಲ್ಲು ಸಂಬಳದ ಮಧ್ಯೆ ದುಡ್ಡು ಹೊಂದ್ಸೋದಕ್ಕೆ ಕಷ್ಟಪಡೋ ನಂತರದ ಹುಡುಗ ಬೇಕು. ಅಯ್ಯೋ ಅಮ್ಮಮ್ಮ, ನೀವ್ಯಾಕೆ ಬರಕ್ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ದೆ ಅಲ್ವಾ? ಅರೇಂಜ್ಮೆಂಟ್ಸಲ್ಲಿ ಏನಾದರೂ ತಪ್ಪಾಗಿದ್ಯಾ? ತಪ್ಪ? ನೀನ್ ಮಾಡೋ ಕೆಲಸದಲ್ಲಿ ತಪ್ಪಾಗತ್ತಾ? ಸಾಧ್ಯನೇ ಇಲ್ಲ. ಆ ಕಡೆ ತಿರುಗು. ಅಮ್ಮಮ್ಮ, ಯಾಕಿದೆಲ್ಲ? ಈ ಮನೆಯಲ್ಲಿ, ಆಫೀಸ್ನಲ್ಲಿ ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು ಅಂತ ಕರೆಕ್ಟಾಗಿ ಡಿಸೈಡ್ ಮಾಡೋದು ನೀನ್ ತಾನೆ. ಅದಕ್ಕೆ ನಾನು ಇಷ್ಟು ಕೂಡ ಮಾಡಲಿಲ್ಲ ಅಂದ್ರೆ ಹೇಗೆ? ನಿಮ್ಮ ಹುಟ್ಟಿದಬ್ಬನ ಇವತ್ತೇ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದು ನಾನಲ್ಲ ಅಮ್ಮಮ್ಮ. ಬಟ್ ಅದ್ರ ಜೊತೆ ಆಗೋ ಇನ್ನೊಂದನ್ನ ಪಕ್ಕಾ ಮಾಡಿದ್ದು ನೀನೇ ತಾನೆ, ಗೊತ್ತಲ್ವಾ? ನಿನ್ನೆರಳಲ್ಲಿ ರಮ್ಯಾ ಎರಡನೇ ಸೊಸೆಯಾಗಿ ಈ ಮನೇನ ಬೆಳಗ್ಬೇಕು. ಅದಕ್ಕೆ ಈ ನೆಕ್ಲೆಸ್ ಅನ್ನ ನೀನೇ ಅವಳಗ್ ಕೊಡ್ಬೇಕು. ಅಮ್ಮಮ್ಮ, ಈ ನೆಕ್ಲೆಸ್ಗಿಂತ ನನಗೆ ಕೊಟ್ಟಿರೋ ನೆಕ್ಲೆಸ್ಸೇ ಎಕ್ಸ್ಪೆನ್ಸಿವ್ ಇದೆ. ಇವತ್ತು ರಮ್ಯಾಗೆ ಬೆಸ್ಟ್ ಕೊಡ್ಬೇಕಲ್ವಾ? ಎಕ್ಸ್ಚೇಂಜ್ ಮಾಡೋಣವಾ? ಯಾರಿಗೆ ಯಾವ್ದನ್ ಕೊಡ್ಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಇನ್ನೂ ಬೇಕು ಅಂದ್ರೆ ಎಂಗೇಜ್ಮೆಂಟ್ ಇದೆಯಲ್ಲ, ಆಗ ನೋಡೋಣ. ಈಗ ಇದನ್ ಕೊಡು. ಅಮ್ಮಮ್ಮ, ಇನ್ನೊಂದು ವಿಷಯ. ಹೇಳು. ವಿರಾಜ್ಗೆ ಸರ್ಪ್ರೈಸ್ ಅನೌನ್ಸ್ಮೆಂಟ್ ಅಂತ ಅನ್ಕೊಂಡಿದೀವಿ. ಹೌದು, ಅದಕ್ಕೆ ನೀನೇ ಎಲ್ಲ ಕ್ಲೀನಾಗಿ ಪ್ಲಾನ್ ಮಾಡಿದ್ಯಲ್ಲ. ಹೌದು, ಆದ್ರೆ ವಿರಾಜ್ಗೂ ಒಂದ್ ಮಾತು ಕೇಳ್ಬೇಕಲ್ವಾ? ಆಲ್ರೆಡಿ ಅವನ್ ಜೊತೆಯಾಗಿ ಯಾರಾದ್ರೂ ಇದ್ರೆ ವಿರಾಜ್ ನೇನ್ ಕೇಳ್ಬೇಕು? ಜೊತೆ ಯಾರಿರ್ಬೇಕು? ಯಾಕಿಬ್ರು ಶಾಕಲ್ಲಿ ನಿಂತ್ಕೊಂಡಿದ್ದೀರಾ? ನನ್ನನ್ನು ಏನ್ ಕೇಳ್ಬೇಕಂತಿದ್ದೀರಾ? ಮೊದಲು ನೀನೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಹೇಳು, ಆಮೇಲೆ ನಾನೇನ್ ಕೇಳ್ಬೇಕು ಅಂತಿದ್ದೀನೋ ಅದನ್ನ ಕೇಳ್ತೀನಿ. ಸೂಪರ್ ಹ್ಯಾಪಿ ಬರ್ಡೇ ಅಮ್ಮಮ್ಮ. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅಮ್ಮಮ್ಮ, ನಿಂಗೆ ಆಶೀರ್ವಾದ ಮಾಡಕ್ ಬೇರೆ ಏನೂ ಸಿಗ್ಲಿಲ್ವಾ? ಇಷ್ಟು ವರ್ಷ ನಿನಗ್ ಬೇಕಾದ ಆಶೀರ್ವಾದನೇ ಮಾಡಿದ್ದೀನಿ. ಈಗ ನನಗ್ ಬೇಕಾದ್ದು. ಆಯ್ತಾಯ್ತು. ಹಲೋ, ನನ್ ಗಿಫ್ಟ್ ಎಲ್ಲಿ?
3 ವರ್ಷ ಮುಗೀತು. ನೆನ್ಪಿದೆ ತಾನೆ? ಅಫ್ಕೋರ್ಸ್ ನೆನಪಿದೆ, ಆದ್ರೆ ಗಿಫ್ಟ್ ಸಿಕ್ಕಿಲ್ಲ. ಸಿಕ್ಕಿಲ್ಲ ಅಂದ್ರೆ ನಾನೇ ಹುಡುಕ್ತೀನಿ. ಅದೇ ತಾನೇ ಮಾತು. ಕರೆಕ್ಟ್, ಅದೇ ಮಾತು. ಹುಡುಗಿ ಹುಡ್ಕೊಂಡ್ ಕರ್ಕೊಂಡ್ ಬಾ ಅಂತ ಹೇಳಿದ್ರಿ, ನನಗ್ ಸಿಗ್ಲಿಲ್ಲ. ಈಗ ನೀವೇ ಹುಡುಕ್ತೀರಾ, ಅವಳನ್ನ ನಾನ್ ಮದ್ವೆ ಆಗ್ಬೇಕು ಅಲ್ವಾ? ಡನ್. ಮಾತು ಅಂದ್ರೆ ಮಾತು, ಆಮೇಲೆ ಅಳ್ಬಾರ್ದು. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ಹುಡುಗಿನ ಫಸ್ಟು ಮಿಥಿಲಾಗ್ ಮೀಟ್ ಮಾಡಿಸಿ. ಅವಳಿಗೆ ಓಕೆ ಆದ್ರೆ ನನಗೂ ಓಕೆ. ಅರೆ ಇದೊಳ್ಳೆ ಕತೆ ಆಯ್ತಲ್ಲ. ನಾನೇನು ಅಂತ ನೋಡ್ಬೇಕು? ನನ್ನ ಹುಡುಗಿ ಸೇಮ್ ನಿಂತರನೇ ಇರಬೇಕು. ಅಂದ್ರೆ ಅಂದ್ರೆ ಒಳ್ಳೆ ಗುಣ, ಒಳ್ಳೆ ಮನಸ್ಸು, ಸಖತ್ ಬುದ್ಧಿ, ಎಲ್ರ ಬಗ್ಗೆ ಕಾಳಜಿನೂ ಇರಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಶಿ ಶುಡ್ ಬಿ ಅನ್ ಎಕ್ಸ್ಟ್ರಾರ್ಡಿನರಿ ಫ್ರೆಂಡ್. ಈಗ ನಿನ್ನೆ ನೋಡು, ನೀನು ಹರ್ಷಿತ್ತು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು, ಅದಕ್ಕೆ ಎಷ್ಟು ಹೊಂದ್ಕೊಂಡು ಹೋಗ್ತಿದ್ದೀರಾ ನೋಡಿ. ಹಾಗೆ ದೃಷ್ಟಿ ತಾಗೋ ಆಗಿರ್ಬೇಕು. ಆಮೇಲೆ ಇನ್ನೊಂದು, ಮನರ ಒಪ್ಪಿಗೆ ಮಾತ್ರ ಅಲ್ಲ, ಇಷ್ಟನೂ ಪಡಬೇಕು. ಸರಿ, ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನಿನ್ ಮನ್ಸಲ್ಲಿ ಯಾರೂ ಇಲ್ಲ ತಾನೆ? ಇಲ್ಲ ಅಮ್ಮಮ್ಮ. ಈ ತರ ಕಾರ್ಯಕ್ರಮಕ್ಕೆ ಬಂದು ಜಿಲೇಬಿ ಮಾಡಿ ಅದನ್ನ ಎಲ್ರು ತಿಂದು ಖುಷಿ ಪಡೋದು ಎಷ್ಟು ಖುಷಿ ಅಲ್ವಾ? ಖುಷಿನೇ, ಆದರೆ ಈ ಥರ ಬೇವ್ರು ಸುರಿಸ್ಕೊಂಡು ಕೆಲಸ ಮಾಡೋದಲ್ಲ. ಬೇವು ಚೂಸ್ಕೊಂಡು ಕೆಲಸ ಮಾಡೋದೆಲ್ಲ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಬಂದರು ಬೊಗಳೆ ಮಹಾರಾಜರು. ಅಣ್ಣ ನೀನೇನಿಲ್ಲಿ? ಮನೆ ಸಾಲದ ಕಂತು ಕಟ್ಟೋಕೆ ಕೊನೆ ಚಾನ್ಸು ಅಂತ ಹೇಳಕ್ ಬಂದೆ. ಏನೋ ನೀನ್ ಇನ್ನೂ ಮನೆ ಸಾಲದ ಕಂತ್ ಕಟ್ಟಿಲ್ವಾ? ಅಣ್ಣ ಕಂತ್ ಕಟ್ಟಿಲ್ಲ ಅಂದ್ರೆ ಮನೇನ ಹರಾಜ್ಗೆ ಹಾಕ್ತಾರೆ. ಅದಕ್ಕೆ ತಾನೇ ನಿನ್ನ ಹತ್ರ ಕೇಳಕ್ ಬಂದಿದ್ದು. ಮಲ್ಲಿ, ಇದೊಂದು ಸಲ ನೀನೇ ಕಟ್ಬಿಡು, ಮುಂದಿನ ಸಲ ಅಷ್ಟು ದುಡ್ಡು ಬಿಸಾಕಿ ಮನೇನ ನಾನು ಬಿಡ್ಸ್ಕೊಂಬರ್ತೀನಿ. ಮನೇನ ಅಡ ಇಡೋವಾಗಲೇ ಅಕ್ಕ ಬೇಡ ಅಂತ ಗಿಡಿಗೆ ಹೇಳಿದ್ಲು. ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಇವಳ ಹತ್ರ ಸೈನ್ ಹಾಕ್ಸ್ಕೊಂಡು ಮನೆ ಅಡ ಇಟ್ಟಿದ್ಯಾ. ಇವಾಗ ನೋಡಿದ್ರೆ ಕಂತ್ ನೀವೇ ಕಟ್ಬೇಕಾ? ನೀನು ಯಾಕೆ ಮಧ್ಯದಲ್ಲಿ ಮಾತಾಡ್ತಿದ್ಯಾ? ಏನೋ ಭಾರಿ ದುಡ್ಡು ಬಿಸಾಕಿರೋ ಥರ. ಮಲ್ಲಿ ದುಡ್ಡಲ್ಲಿ ಬಿಟ್ಟು ತಿನ್ಕೊಂಬತ್ತಿರೋನು ನೀನು. ಎಷ್ಟಲ್ಲಿರ್ಬೇಕು ಅಷ್ಟಲ್ಲಿರು. ಸೀನ್ ಮೇಲಿರೋ ಅಕ್ಕ ಯಾರು ದುಡಿದಿದ್ದನ್ನ ಇವಳು ದುಡಿಯೋ ಥರ ದೌಲತ್ ತೋರ್ಸ್ತ್ಯಾ ನಿನ್ನ. ಹೇ ವಿರಾಜ್, ಸಂಜೆ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದೀವಿ, ಆದರೂ ಟೆನ್ಷನ್ ಮಾಡ್ಕೊಳ್ತೀಯ. ನಂಗೆ ಅರ್ಥನೇ ಆಗಲ್ಲ.